ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿಗಳ ಕುರಿತು ಕೆಲವು ಮಾತುಗಳನ್ನು ನಾನು ಆಡಬಾರ್ದಂತ ಎಷ್ಟು ಒದುಮಿಟ್ಟುಕೊಂಡ್ರೂ ಕೂಡ ಈ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ಆಡಲೇಬೇಕಾಗ್ತದೆ. ನಾವು ನೀವೆಲ್ಲ ಬಲ್ಲಂತೆ ಪಂಚಮಸಾಲಿ ಜನಾಂಗ ಕರ್ನಾಟಕದಲ್ಲಿ ತುಂಬ ಪ್ರಬಲವಿರುವಂತಹ ಸಮುದಾಯ. ಈ ಸಮುದಾಯ ತಮ್ಮ ಇತಿಹಾಸದ ಅರಿವಿಲ್ಲದೆ ಎಷ್ಟೋ ವರ್ಷಗಳ ಕಾಲ ಅವರು ತಮ್ಮ ಹೆಗಲ ಮೇಲೆ ಮತ್ತಾರನ್ನು ಹೊತ್ತುಕೊಂಡು ಹೋಗ್ತಾ ಇದ್ರು. ಅವರು ಕೊಂಡು ಹೋದ ಗಿರಾಕಿಗಳಾದರು. ಅವರಿಗೆ ಅರಿವಿಗೆ ಬಂತು, ಅವರಿಗೆ ತಿಳುವಳಿಕೆ ಬಂತು, ಯಾರನ್ನು ಒತ್ತು ಮೆರೆಸಿದ್ರೆ ನಾವು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಉದ್ಧಾರ ನಮ್ಮ ಕೈಯಲ್ಲಿದೆ. ಹಾಗಾಗಿ ನಮ್ಮದೇ ಒಂದು ಪೀಠ ಮಾಡಿಕೊಂಡು ಆ ಪೀಠದ ಸ್ವಾಮೀಜಿಗಳ ಮೂಲಕ ಇಡೀ ಜನಾಂಗವನ್ನು ನಾವು ಸಂಘಟಿತಗೊಳಿಸಬಹುದು, ಅವರಲ್ಲಿ ಪ್ರಜ್ಞೆ ತುಂಬಬಹುದು, ಅವರನ್ನು ಎಚ್ಚರಗೊಳಿಸಬಹುದು ಅನ್ನುವಂಥ ಒಂದು ಕಾಳಜಿಗಾಗಿ ಒಂದು ಪೀಠ ಹುಟ್ಟಿಕೊಳ್ತು. ಆ ಪೀಠಕ್ಕೆ ಜಯಮೃತ್ಯುಂಜಯ ಸ್ವಾಮಿಗಳು ಆಗ್ಬೇಕಂತ ಬಹಳ ಹಂಬಲಿಸಿದರು. ಆದರೆ ಕೆಲವು ಪಟ್ಟಭದ್ರ ಶಕ್ತಿಗಳು ಅವರು ಆಗಲಿಕ್ಕೆ ಅಲ್ಲಿ ಆಸ್ಪದ ಕೊಡಲಿಲ್ಲ. ಹಾಗಾಗಿ ಕೂಡಲ ಸಂಘದಲ್ಲಿ ಪ್ರತ್ಯೇಕ ಪೀಠ ಆಯಿತು. ಆ ಜಯಮೃತ್ಯುಂಜಯ ಸ್ವಾಮಿಗಳು ಆರಂಭದಲ್ಲಿ ಬಸವ ತತ್ವ ನಡ್ಕೊಂಡು ಹೇಗೆ ಹೋದ್ರು, ಮೇಲೆ ಏರಿ ಹೋಗ್ತಾ 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 ಎಷ್ಟು ಪ್ರಪಾತಕ್ಕೆ ಬಿದ್ದರು ಅಂತ ಅನ್ನೋದನ್ನು ನಾವು ನೀವೆಲ್ಲ ಬಲ್ಲೆವು. ಹಾಗೆ ಹರಿಹರ ಪೀಠಕ್ಕೆ ಬಂದಂಥ ವಚನದ ಸ್ವಾಮಿಗಳಿಗಿಂತ ಪೂರ್ವದಲ್ಲಿ ಸಿದ್ಧಲಿಂಗ ಮಹಾಸ್ವಾಮಿಗಳು ನೆಲೋಗಿ ಅವರು ಇದ್ರು. ಅವರು ಅಲ್ಲಿಯವರೆಗೂ ಮತ್ತು ಸ್ವಾಮೀಜಿಯವರಿಗೂ ಜಟಾಪಟಿ ಆಯಿತು. ಅವರನ್ನ ಪೀಠದಿಂದ ಹೊರಗಿಟ್ಟಿದ್ರು. ಸರಿ, ನೆಲೋಗಿ ಸ್ವಾಮಿಗಳನ್ನು ಸರಿದು ಹೋದರು. ಆ ಪೀಠಕ್ಕೆ ಈ ವಚನದ ಸ್ವಾಮಿಗಳು ಬಂದರು. ಈ ವಚನದ ಸ್ವಾಮಿಗಳ ಬಗ್ಗೆ ನಾವು ನೀವೆಲ್ಲ ಬಲ್ಲಂತೆ ಅವರು ಶ್ವಾಸ ಗುರುಗಳು. ಆ ಗುರುಗಳು ಯೋಗ ಮಾಡುವುದನ್ನೇ ತಮ್ಮ ಪ್ರವೃತ್ತಿಯನ್ನಾಗಿ ಮಾಡಿಕೊಂಡು ಇಡೀ ರಾಷ್ಟ್ರದ ಮೂಲೆ ಮೂಲೆಯಲ್ಲೂ ತಿರುಗಾಡಿದಂಥವರು. ಅವರಿಗೆ ಸಹಜವಾಗಿ ಅಘೋರಿಗಳ ಪರಿಚಯ ಕೂಡ ಇತ್ತು. ಅಘೋರಿಗಳ ಜೊತೆ ಸೇರಿ ತಲೆ ಬುರುಡೆ ಇಟ್ಟು ಆ ಎಲುಬುಗಳನ್ನಿಟ್ಟು ಯಾವುದ್ಯಾವುದೋ ರೀತಿಯ ಪೂಜೆಗಳನ್ನು ಕೂಡ ಅವರು ಮಾಡಿದವರು. ಕೇಳಿ ವಚನಂದ ಸ್ವಾಮೀಜಿಗಳಲ್ಲ. ಹಾಗಾಗಿ ಅವರು ಈ ತೀರಾ ಇತ್ತೀಚೆಗೆ ವಚನ ಸಾಹಿತ್ಯದ ಸಂಪರ್ಕನೂ ಅವರಿಗೆ ಬಂತು. ವಚನ ಸಾಹಿತ್ಯನ ಓದಿದರು. ವಚನ ಸಾಹಿತ್ಯ ಓದಿದ ಮೇಲೆ ವಚನದಿಂದೇ ಬದುಕಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ ಅನಿಸ್ತೋ ಏನೋ ಗೊತ್ತಿಲ್ಲ. ವಚನಕ್ಕೆ ವಿರುದ್ಧವಾದಂಥ ಅನೇಕ ಕ್ರಿಯೆಗಳನ್ನು, ಶರಣರು ಇಷ್ಟಪಡದ ಅನೇಕ ಸಂಗತಿಗಳನ್ನು ತಮ್ಮ ದೈನಂದಿನ ಕಾರ್ಯಗಳಲ್ಲಿ ಅಳವಡಿಸಿಕೊಳ್ತಾ ಹೋದರು. ಈ ಬಗ್ಗೆ ಯಾರಾದರೂ ಆರೋಗ್ಯಕರವಾಗಿ ಟೀಕೆ ಟಿಪ್ಪಣಿ ಮಾಡಿದಾಗ ಅವ್ರ ಮೇಲೆ ಉರಿದು ಬೀಳ್ತಕ್ಕಂಥ ಪ್ರವೃತ್ತಿ ಅವ್ರದ್ದು ಶುರುವಾಯಿತು. ಎಷ್ಟು ಉರಿದು ಬೀಳುವ ಪ್ರವೃತ್ತಿ ಶುರುವಾಯಿತು ಇವ್ರದಂದ್ರೆ, ನಾಡಿನ ಮುಖ್ಯಮಂತ್ರಿಯಾಗಿರ್ತಕ್ಕಂಥ, ಈಗ ಮಾಜಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಒಂದು ಸಭೆಯಲ್ಲಿ, ಸಾರ್ವಜನಿಕ ಸಭೆಯಲ್ಲಿ ಅವರ ಮೇಲೆ ಹರಿಯತಕ್ಕಂಥ ಒಂಥರ ಅನಾರ್ಕಿ ಒಂದು ಮನಸ್ಥಿತಿ ಅದಲ್ಲ, ಈ ಅನಾರ್ಕಿ ಮನಸ್ಥಿತಿ ಸೃಷ್ಟಿ ಆಯ್ತು ಅವರಲ್ಲಿ. ಏನಾಯ್ತು, ಇಷ್ಟಿಂತ ಬೃಹತ್ತಾದ ಒಂದು ಸಮಾಜ, ಈ ಸಮುದಾಯಕ್ಕೆ ನಾನೇ ಜಗದ್ಗುರು ಆದ್ಮೇಲೆ ಕೇಳ್ಬೇಕಾ ಅಂದಾಗ ಈ ಬುದ್ಧಿ ತಲೆ ಮೇಲೆ ಉಳ್ಳಿಲ್ಲ, ಅದು ಇನ್ನೆಲ್ಲೋ ಹೋಗಿ ಸೇರಿಕೊತ್ತು. ಹಾಗಾಗಿ ಸಹಜವಾಗಿ ಅವರಿಗೆ ಎಲ್ಲರನ್ನೂ ಕೀಳಾಗಿ ನೋಡ್ತಕ್ಕಂಥ, ಯಾರ್ಯಾರೋ ಹಿಂದೆ ಅವ್ರನ್ನ ಸ್ವಲ್ಪ ದೂಷಿಸಿದ್ರಲ್ಲ, ಅವರ ಸಣ್ಣ ಕಣ್ಣಿಂದ ನೋಡಿದ್ರಲ್ಲ, ಅವ್ರನ್ನ ಹೀಗಿಳ್ತಕ್ಕಂಥ ಪ್ರವೃತ್ತಿ ಅವ್ರಿಗೆ ಶುರುವಾಯಿತು. ಈ ಪ್ರವೃತ್ತಿನೇ ಇವತ್ತು ಅವರಿಗೆ ಮುಳುವಾಗ್ತಾ ಇದೆ ಅಂತ ನಾನು ಕಂಡ ತುಂಡವಾಗಿ ಹೇಳಬಲ್ಲೆ. ಸಹಜವಾಗಿ ಅಲ್ಲಿರ್ತಕ್ಕಂಥ ಭಕ್ತರಲ್ಲಿ ಮೌಢ್ಯ ಇರ್ತದೆ. ಮೌಢ್ಯ ಇರೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಆ ಮೌಢ್ಯ ಇರುವಂಥ ಭಕ್ತರ ಹತ್ರ ಹೋಗಿ ಅವರೊಳಗಡೆ ಬಸವ ತತ್ವದ ಬೀಜ ಬಿತ್ತೋದು ತುಂಬ ಅವಶ್ಯಕವಾಗಿದೆ. ಇದನ್ನೆಲ್ಲ ಮರೆತು ಅವ್ರು ಹೇಳಿದಂತೆ ಇವ್ರು ಯಾಕೆ ಕೇಳ್ತಾರೋ ನನಗಂತ ಅರ್ಥ ಆಗ್ತಾ ಇಲ್ಲ. ಕಮಿಟಿ ಇರಬಹುದು, ಅವರಿಗೆ ನಂಬಿಕೆಗಳಿರ್ಬೋದು, ಆದರೆ ಬಸವ ತತ್ವದ ಬೀಜ ಬಿತ್ತಬೇಕಾದ್ದು ಅಂಥಲ್ಲೇ. ಇವರ ಮಚನಾನಂದ ಸ್ವಾಮಿಗಳಂತವರ ಕೆಲಸ ಇರೋದು ಅಂಥಲ್ಲೇ. ಹಾಗಾಗಿ ಅವರಿಗೆ ಬಾವಿ ಬೆಟ್ಟಪ್ಪ ಇತ್ಯಾದಿ ಜನಗಳಾಗಿರ್ಬೋದು, ಅವರಿಗೆ ಬಸವ ತತ್ವದ ಬಗ್ಗೆ, ಬಸವಣ್ಣರ ಬಗ್ಗೆ, ಶರಣರ ಬಗ್ಗೆ ಪ್ರೇಮ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅವರೊಳಗಡೆ ಅರಿವಿದೆ. ಆ ಅರಿವಿಗೆ ಕುಡಿ ಬಂದಿದೆ. ಆ ಕುಡಿಯನ್ನು ತೆಗೆಯುವ ಕೆಲಸ ಇವರು ಮಾಡಬೇಕಾಗಿತ್ತು. ಅದು ಬಿಟ್ಟು ಇವರು ಮಾಡಿದ್ದಾದ್ರೆ ಏನು? ಮಠದಲ್ಲಿರ್ತಕ್ಕಂಥ ಮಕ್ಕಳನ್ನು ಉಪಯೋಗಿಸಿಕೊಂಡು ತಮ್ಮ ಮಸಾಜ್ ಮಾಡಿಕೊಳ್ತಿದ್ರಂತನ್ನುವ ಒಂದು ಆಘಾತಕಾರಿ ಸಂಗತಿಯನ್ನು ಕೂಡ ಈಗಾಗಲೇ ಕಮಿಟಿಯವರು, ಟ್ರಸ್ಟ್ನವರು ಮಾಧ್ಯಮಗಳ ಮುಂದೆ ಹೇಳಿಯಾಗಿದೆ. ಇದೆಲ್ಲ ಏನು ಸೂಚನೆ ಮಾಡ್ತದೆ? ಒಬ್ಬ ಮಠಾಧಿಪತಿ ಮಠಕ್ಕೆ ಆಗಲೇ ತುಂಬ ಕ್ರಿಯಾಶೀಲನಾಗಬೇಕು. ಆತನ ಕಷ್ಟ, ಸುಖ, ನೋವು, ನಲಿವುಗಳಿಗೆ ಸ್ಪಂದಿಸತಕ್ಕಂಥ ಒಂದು ಸಮಿತಿ ಇದೆ, ಒಂದು ಟ್ರಸ್ಟ್ ಇದೆ. ದುಡ್ಡಿನಂತೂ ಯಾವುದೇ ರೀತಿ ಕೊರತೆ ಇಲ್ಲ.
ತಿರುಗಾಡಲಿಕ್ಕೆ, ಓಡಾಡಲಿಕ್ಕೆ, ಊಟ ಮಾಡಲಿಕ್ಕೆ, ಮಲಗಲಿಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲದ ಸಂದರ್ಭದಲ್ಲಿ ಅವರು ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿಯಾಗಿ ತಿರುಗಾಡಿ ಇಡೀ ಸಮುದಾಯವನ್ನ ವಿಚಾರಗಳ ಮೂಲಕ ಕಟ್ಟಿಕೊಡಬಹುದಾಗಿತ್ತು, ಗಟ್ಟಿಯಾಗಿ ನಿಲ್ಲಿಸಬಹುದಾಗಿತ್ತು. ಆದರೆ ವಚನಾನಂದ ಸ್ವಾಮೀಜಿಗಳು ಮಾಡಿದ್ದೇನು? ತಮ್ಮ ಹರಿಹರದ ಪಕ್ಕದಲ್ಲಿರ್ತಕ್ಕಂಥ ತುಂಬಾ ಕ್ರಿಯಾಶೀಲವಾಗಿರತಕ್ಕಂಥ ಬಸವ ತತ್ವದ ಬಗ್ಗೆ ನಾಡಿನ ಉದ್ದಗಲಕ್ಕೂ ಓಡಾಡಿದಂಥ ಮಠಾಧೀಶರವರು ಓರ್ವರ ಬಗ್ಗೆ ಎಂಥ ಕ್ಷುಲ್ಲಕ ಮತಗಳನ್ನು ಆಡ್ತಾರಲ್ಲ, ನನಗೆ ಆಶ್ಚರ್ಯ ಆಗ್ತದೆ. ಯಾರ ಮಠದಲ್ಲಿ ನೀನು ಬೆಳೆದ್ಯೋ, ಯಾರ ಮಠದಲ್ಲಿ ಅನ್ನ ಉಂಡು ಬೆಳೆದ್ಯೋ ಅವರ ಬಗ್ಗೆ ಕೂಡ ಕನಿಷ್ಠ ಪಕ್ಷ ಪ್ರೇಮ ಪ್ರೀತಿ ಇಲ್ಲದೆ ಹೋದ್ರೆ ಹೇಗೆ? ಕೆಲವು ಪ್ರಾಣಿಗಳಿಗಾದರೂ ಕನಿಷ್ಠ ಪಕ್ಷ ಅರಿವಿರುತ್ತದೆ. ನನ್ನನ್ನು ಸಾಕಿದ ಮಾಲೀಕ ಯಾರು, ಆತನಿಗೆ ನಾನು ಯಾವ ರೀತಿಯ ಗೌರವ ಕೊಡ್ಬೇಕಂತ ಅನ್ನೋದಿರ್ತದೆ. ಆದರೆ ವಚನ ಸ್ವಾಮಿಗಳು ಅದನ್ನು ಮೀರಿ ಓದುವುದು ನನಗೆ ನಿಜಕ್ಕೂ ಆಶ್ಚರ್ಯವನ್ನು ತರುತ್ತದೆ. ವಚನ ಸಾಹಿತ್ಯ ಅಂತ ಓದಿ ವಚನನಂದ ಅಂತ ಹೆಸರಿಟ್ಟುಕೊಂಡು ವಚನಕ್ಕೆ ವಿರುದ್ಧವಾದಂತಹ ನಡವಳಿಕೆಗಳನ್ನ ಇಟ್ಕೊಳ್ಳೋದು ಎಷ್ಟು ಸರಿ? ಅದಕ್ಕೆ ಅಪ್ಪ ಬಸವಣ್ಣವರು ಇಂಥವ್ರನ್ನ ಕಂಡು ಹೇಳಿದ್ದು, ಆನೆಯ ನೀರಿಕೊಂಡು ಹೋದಿರೇ ನೀವು, ಕುದುರೆಯ ನೀರಿಕೊಂಡು ಹೋದಿರೇ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೇ ಅಣ್ಣ, ಸತ್ಯದ ನಿಲವ ನರಿಯದೆ ನರಕಕ್ಕೆ ಭಾಜನವಾದಿರಲ್ಲ ಅಂತ. ಇದು ಬಸವಣ್ಣ ತತ್ವ ಹೇಗಿದೆ ಅಂದ್ರೆ ಇದು ನಮ್ಮನ್ನ ಪರೀಕ್ಷೆಗೊಳ್ಳುತ್ತದೆ. ಒಮ್ಮನವಾದರೆ ಒಡೆ ನುಡಿಯ, ಇಮ್ಮನವಾದರೆ ನುಡಿಯನು, ಕಾಣಿಯ ಸೋಲ ಅರ್ಧ ಗಾಣಿಯಾಗಲ್ಲ, ಜಾಣ ನೋಡವ ನಮ್ಮ ಕೂಡಲ ಸಂಗಮ ದೇವ. ಈ ಹೇಗೆ ನಾವು ನುಡಿತೀವೋ, ಹೇಗೆ ನುಡಿತೀವೋ ಅದೇ ರೀತಿಯ ನಡತೆ ಇರಬೇಕಾಗ್ತದೆ. ಈ ನುಡಿಗೆ ಮತ್ತು ನಡೆಗೆ ಏನಾದರೂ ವ್ಯತ್ಯಾಸ ಇದ್ರೆ ಖಂಡಿತವಾಗಿಯೂ ಆ ಬಸವಣ್ಣ, ಆ ಶರಣರು ನಮ್ಮನ್ನ ಮುಳುಗಿಸಿ ಎತ್ತಿರ್ತಾರೆ. ಅದರಲ್ಲಿ ಎರಡು ಮಾತುಗಳೇ ಇಲ್ಲ. ಈ ಸತ್ಯ ವಚನಂದ್ರಿಗೆ ಅರ್ಥ ಆಗಲಿಲ್ವಾ? ಹೋಗ್ಲಿ, ಈ ಟ್ರಸ್ಟ್ಗಳೇನೋ ಆರೋಪ ಮಾಡ್ತಾರೆ. ಬಿಡ್ಬೇಕ್ರಿ, ಯಾಕ್ರಿ ಇಷ್ಟೆಲ್ಲ ಒದ್ದಾಡ್ತೀರಿ? ಆ ಪೀಠಕ್ಕೆ ಯಾಕೆ ಅಂಬರಿಕೊಳ್ತೀರಿ ನೀವು? ಆ ಪೀಠದಿಂದ ನಿಮಗೆ ವ್ಯಕ್ತಿತ್ವನಾ? ಅಲ್ಲಿರ್ತಕ್ಕಂಥ ಸಂಪತ್ತಿಗೆ ಮೇಲೆ ನಿಮಗೆ ಆಸೆಯಾ? ಅಲ್ಲಿರುವ ಭಕ್ತರ ಮೇಲೆ ನಿಮಗೆ ಆಸೆಯಾ? ಬೇಕಾದಷ್ಟು ವಿಶಾಲವಾಗಿದೆ ಜಗತ್ತು. ಈ ಜಗತ್ತು ತಹತ ಪಡ್ತಾ ಇದೆ ಬಸವಣ್ಣವ್ರ ವಿಚಾರಗಳಿಗಾಗಿ. ವಿಚಾರಗಳನ್ನು ಹೇಳ್ತಾ ಹೋಗ್ಬಿಟ್ರಲ್ಲ. ಪೀಠ ದೊಡ್ಡದಲ್ಲ, ಆ ಪರಂಪರೆಯು ಅದನ್ನು ದೊಡ್ಡದಲ್ಲ. ಅದೆಲ್ಲಕ್ಕಿಂತ ದೊಡ್ಡದು ಅಂದ್ರೆ ಮನುಷ್ಯತ್ವ, ಮಾನವೀಯತೆ. ಆ ಮಾನವೀಯತೆ ಮನುಷ್ಯತ್ವಕ್ಕಾಗಿ ಇಡೀ ತಮ್ಮ ವ್ಯಕ್ತಿಗತವಾದ ಬದುಕನ್ನೇ ತ್ಯಜಿಸಿದವರು ಬಸವಾದಿ ಶರಣರು. ನಾವು ನೀಲಾಂಬಿಕೆ ಬಗ್ಗೆ ಒಬ್ಬ ಕವಿ ಬರೆದ ಮಾತು ಬರ್ತದೆ ನೋಡಿ. ಯಾವ ನೋವೋ ಹೇಳಲಿಲ್ಲ, ಕೇಳಲಿಲ್ಲ ಮಡದಿಗೆ, ಹಾಗೆ ಹೊರಟು ಹೋದರಣ್ಣ ಕಲ್ಯಾಣದ ಹುಡದಿಗೆ. ನೋಡಿ, ಅವರು ಇಡೀ ತಮ್ಮ ಬದುಕನ್ನೇ ತ್ಯಾಗ ಮಾಡಿ ಸಮಾಜಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟುವುದವರು. ಅವರ ಬಳಿ ಹಿಡಿದು ಬಂದಂಥವರು ನಾವುಗಳು. ಕನಿಷ್ಠ ಪಕ್ಷ ಆ ಸಂಪತ್ತಿನ ತ್ಯಾಗಕ್ಕೆ ನಾವು ತಗಲಾಕೊಂಡ್ರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ನಿನ್ನದೆಂಬುದು ಜ್ಞಾನರತ್ನ, ಅದನ್ನು ಕೆಡಗುಡದೆ ಸಂರಕ್ಷಿಸಿ ಅದಡೆ ನಿನ್ನಿಂದ ಅದಕ್ಕೆ ಸೇರುವಂತರಿಲ್ಲ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಹೇಗೂ ವಚನ ಸಾಹಿತ್ಯ ಓದಿದ ಜ್ಞಾನ ಇರಬೇಕು, ಜೊತೆಗೆ ಯೋಗದ ಜ್ಞಾನವಿದೆ. ನಿಮ್ಮ ಸಲುವಾಗಿ ಆ ಪಂಚಮ ಸಾಲಿ ಪೀಠದ ಟ್ರಸ್ಟಿಗಳದಲ್ಲ ಓಡೋಡಿ ಬರಬೇಕು. ಸರ್, ತಪ್ಪಾಯ್ತು ನಮ್ಮ ಕಡೆಯಿಂದ, ಪೂಜ್ಯರೇ ತಪ್ಪಾಯ್ತು ನಮ್ಮ ಕಡೆಯಿಂದ, ನಾವು ನಿಮ್ಮನ್ನು ಬಿಟ್ಟು ನಾವು ಎಲ್ಲೂ ಹೋಗಲ್ಲ, ನೀವು ಇರಲೇಬೇಕು ನಮ್ಮ ಪೀಠಕ್ಕೆ ಅಂತ ಏನೋ ತಪ್ಪಾಗಿ ಮಾತನಾಡಿದ್ದೇವೆ, ಅದನ್ನು ತಿದ್ದಿಕೊಡ್ತೀವಿ ಅಂತ ಅವ್ರು ಓಡಾಡ್ಬೇಕು, ಅಥವಾ ಆ ಪೀಠಕ್ಕೆ ನೀವು ಅಂಬರಿಕೊಳ್ಬೇಕು. ಇಷ್ಟಾಗಿಯೂ ಸನ್ಯಾಸಿಗಳಾದವ ನಿಮಗೆ ಯಾಕೆ ಇಷ್ಟೆಲ್ಲ ಆಸೆ? ಅಲ್ಲೇ ಅಂಬರಿಕೊಂಡು ಕೂಡ್ಬೇಕಂತ ಆಸೆ ನಿಮಗೆ ಏಕೆ? ಯಾವತ್ತು ನಿಮಗೆ ಹೋಗ್ರಿ ಅಂತ ಹೇಳಿದ್ನಾಗ ಆ ಕ್ಷಣ ಕೂಡ ನೀವು ನಿಲ್ಲಬಾರ್ದು. ಮತ್ತೆ ಆ ಜನಾಂಗದಲ್ಲಿ ನಡುವೆ ನಿಂತ್ಕೊಂಡು ಅವರಲ್ಲೇ ಒಂದು ಗುಂಪಿನ ಪರವಾಗಿ ನೀವು ನಿಂತು, ಇನ್ನೊಂದು ಗುಂಪಿನ ಪರವಾಗಿ ಅವರು ನಿಂತು ಒಂದು ಹಾದಿ ಬೀದಿ ಜಗಳ ಮಾಡ್ತಾ ಇರೋದಲ್ಲ, ಇದು ನಿಜಕ್ಕೂ ಶೋಭೆ ತರುವಂಥದ್ದಲ್ಲ. ನೀವು ಅಲ್ಲಿಂದ ದಯವಿಟ್ಟು ಪೀಠ ಬಿಟ್ಟು ಹೋಗಿ ತತ್ವ ಪ್ರಸಾರ ಮಾಡ್ರಿ. ತತ್ವ ಪ್ರಸಾರ ಮಾಡ್ತಕ್ಕಂಥ ತಾಕತ್ತನ್ನು ಬೆಳೆಸಿಕೊಡ್ರಿ. ಜನ ನಿಮ್ಮಲ್ಲಿ ಓಡಿ ಬರ್ತಾರೆ. ಸುಮ್ಮನೆ ಯಾವುದೇ ಶಕ್ತಿ ಇಲ್ಲದಂಥ ಮನುಷ್ಯ ನಿಮ್ಮ ರೀತಿಯೊಳಗಡೆ ಚೀತು ಅನ್ಕಂತ ಅವ್ರ ಕಡೆಯಿಂದ ಅನಿಸ್ಕೊಂಡು ಕೂಡುವಂತಹ ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸ್ತದೆ. ನನ್ನ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹೇಳಿದ್ದೇನೆ. ನಿಮ್ಮ ಮೇಲೆ ಯಾವುದೇ ರೀತಿಯ ವಿಷಯ ಆಗಲಿ ನಂಜಾಗಲಿ ನನ್ನೊಳಗೆ ಇಲ್ಲ. ಯಾಕಂದ್ರೆ ನಾವೆಲ್ಲರೂ ಕೂಡಿ ಈ ನಾಡಿನಲ್ಲಿ ಬಸವ ತತ್ವವನ್ನ, ಬಸವಣ್ಣವರ ಮಾರ್ಗವನ್ನ, ಬಸವಣ್ಣ ಕಲ್ಪಿಸಿದಂಥ ಸಕಲ ಜೀವಾತ್ಮರಿಗೆ ಲೇಸ ಬಯಸುವ ತತ್ವಗಳನ್ನ ಇಲ್ಲಿ ಬಿತ್ತಿ ಬೆಳೆಯಬೇಕಾಗಿದೆ. ಆ ಬಿತ್ತಿ ಬೆಳೆಯುವ ಕೆಲಸಕ್ಕೆ ನೀವು ನಿಮ್ಮ ಬದುಕನ್ನ ಸಭೆಯ ಬೆಳೆಸಿ ಅಂತ ಹೇಳ್ತಾ
ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯನ್ಪೇಟೆ.